ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 4. ಸತ್ಯಮಾಲೋಕದ ಸಿರಿ. ಆಳ್ವ ಒಡನೆ ಗುಂಡಕ್ಕೋಡಿದ. ಕಲ್ಲ ಕಲಂಬಿಯ ಮುಚ್ಚಳ ತೆರೆದ. ಅದು ಕನಸೋ ನನಸೋ ಎಂದು ಆಶ್ಚರ್ಯಚಕಿತನಾದ. ವರ್ಣ ಹಚ್ಚಡದ ಗಂಟೊಳಗಿಂದ ಮಗು ಅಳುತ್ತಿದೆ. ಹಚ್ಚಡದ ಗಂಟು ಬಿಚ್ಚಿದ. ಗಂಧದ ಗುಳಿಗೆ ಹಿಂಗಾರದ ಹೂ ಮಾಯವಾಗಿದೆ. ಹೊನ್ನ ಗೊಂಬೆಯಂತ ಹೆಣ್ಣು ಮಗುವಿದೆ. ಕಡು ಬಡವ ಹೊನ್ನ ನಿಧಿ ಪಡೆದಂತೆ, ಕುರುಡ ಕಣ್ದೆರೆದು ಕಂಡಂತೆ, ಕುಲದ ಕುಡಿ ಕಂಡು ಮುದಗೊಂಡ. ಮುದ್ದು ಮಗುವನ್ನೆತ್ತಿ ಮುದ್ದಾಡಿದ. ಆಳ್ವ ಬಣ್ಣ ಚಾವಡಿಯ ಪಟ್ಟ ಮಂಚದ ಮೇಲೆ ಸಣ್ಣ ಚಾಪೆ ಹಾಸಿದ. ಮಗುವನ್ನು ಮಲಗಿಸಿ ಲಲ್ಲೆಗೈದ. ನಾಮಕರಣಕ್ಕೆ ನೆರೆಕೆರೆಯ ಹೆಂಗಸರನ್ನು ಆಹ್ವಾನಿಸಿದ. ಮಡಿವಾಳ್ತಿಯನ್ನು ಕರೆಸಿ ಶುದ್ಧ ಮಾಡಿಸಿದ. ಮುತ್ತೈದೆಯರು ಮಗುವನ್ನು ಆರ್ತಿಯಿಂದೆತ್ತಿದರು. ಕಟ್ಟಿದ ತೊಟ್ಟಿಲೊಳಿಟ್ಟರು. ಎಲ್ಲರೂ ಕೂಡಿ ಜೋ 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 ಎಂದು ಜೋಗುಳ ಹಾಡಿ ತೂಗಿ ಹರಸಿದರು. ಸತ್ಯದಲ್ಲಿ ಹುಟ್ಟಿದ ಮಗುವಿಗೆ ಸತ್ಯಮಾಲೋಕದ ಸಿರಿ ಎಂದು ಆಳ್ವ ನಾಮಕರಣ ಮಾಡಿದ. ಸಿರಿಯ ಜನನ ವೃತ್ತಾಂತ ಎಲ್ಲೆಲ್ಲೋ ಹಬ್ಬಿ ಹರಡಿತು. ಸತ್ಯನಾಪುರವೆಲ್ಲ ವರ್ಷಾಬ್ದಿಯಲ್ಲೋಲಾಡಿತು. ದೂರದ ಸನಿಹದ ಸಂಬಂಧಿ ಸುಹಾಸಿನಿಯರು, ನೆರೆಕರೆಯ ಅಕ್ಕಪಕ್ಕದ ಒಕ್ಕಲ ಹೆಣ್ಣು ಮಕ್ಕಳು ದಿನದಿನವೂ ಬಂದರು. ಮಗುವನ್ನು ನೋಡಿ ಹರ್ಷಿತರಾಗಿ ಹರಸಿ ಹೋದರು. ಬಸರೂರು ಬೀಡಿನ ಶಂಕರ ಪುಂಜತಿ ಮಗುವನ್ನು ನೋಡಲು ಅರಮನೆಗೆ ಬಂದಳು. ಅವಳನ್ನು ಆಳ್ವ ಆದರದಿಂದ ಒಳಮನೆಗೆ ಕರೆದುಕೊಂಡು ಹೋದ. ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ತೋರಿಸಿದ. ಅವಳು ಮಗುವನ್ನೆತ್ತಿ ತೊಡೆಯ ಮೇಲಿರಿಸಿದಳು. ಮುದ್ದಾಡಿ ಹರಸಿದಳು. ಕಾಲ ಕಳೆದು ಮಗು ಬೆಳೆದು ತನ್ನ ಮಗನ ಕೈ ಹಿಡಿಯುವಾಸೆ ಅವಳ ಮನದಲ್ಲಂಕುರಿಸಿತು. ಶಂಕರಿ ಸತ್ಯನಾಪುರದರಮನೆಯಿಂದ ಹೊರಟು ಬಸರೂರ ಅರಮನೆ ಸೇರಿದಳು. ನಾನು ಕೈ ತೋರಿಸಿದೆ. ಬಾಬು ಹಾಡು ನಿಲ್ಲಿಸಿದರು. ರಾಯರು ನನ್ನತ್ತ ನೋಡಿದರು. ನಾನು ನಸು ನಕ್ಕೆ. ಏನಪ್ಪ ಸಂದೇಹ? ಸಂದೇಹವಲ್ಲ, ನಂಬಲಾರದ ಸಂಗತಿ. ಅಂಥ ಸಂಗತಿ ಏನು? ಗಂಧದ ಗುಳಿಗೆ, ಹಿಂಗಾರದ ಹೂವಲ್ಲಿ ಮಗು ಹುಟ್ಟಿತೆಂದರೆ ಯಾರು ನಂಬುವರು? ರವಿ, ನಿನ್ನ ಕವಿದೃಷ್ಟಿ ಎಲ್ಲಿ ಹೋಯಿತು? ಮಂಜಾಯಿತೆ. ಎಲ್ಲವನ್ನು ವಿಜ್ಞಾನದ ಓರೆಗಲ್ಲಿಗೆ ಹಚ್ಚಿ ನೋಡಿದರೆ ನೀನು ಏನನ್ನೂ ನಂಬಲಾರೆ. ವಿಜ್ಞಾನಕ್ಕೆ ನಿಲುಕದ ವಿಷಯಗಳೆಷ್ಟೋ ಇವೆ. ಸರ್ವೇಶ್ವರನಿಗೆ ಸಾಧ್ಯವಾಗದ್ದೇನಿದೆ? ನೀನು ರಾಮಾಯಣವನ್ನು ನಂಬುವೆಯಾ? ರಾಮಾಯಣ ಮಹಾಭಾರತ ಕಾವ್ಯಗಳನ್ನು ನಂಬದವರ್ಯಾರು? ಸೀತೆಯ ಜನನ ವೃತ್ತಾಂತ ನಿನಗೆ ಗೊತ್ತಿದೆಯಲ್ಲ. ಸೀತೆ ಭೂಜಾತೆ, ಅಯೋನಿಜೆ, ಜನಕರಾಜನಿಗೆ ನೇಗಿಲಿಗೆ ಸಿಕ್ಕಿದ ಮಗು. ಅವನ ಮಗಳಾಗಿ ಬೆಳೆದಳು. ನಿತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಸಾಧ್ಯವಾಗದ ಘಟನೆಗಳು ದೇವರ ಇಚ್ಛೆಯಿಂದ ಸಾಧ್ಯವೆಂಬುದನ್ನು ನಂಬು. ಸೀತಾಮಾತೆಯ ಜನನ ಕಥೆಯನ್ನು ಕಾವ್ಯದೃಷ್ಟಿಯಿಂದಲೂ ನಂಬುತ್ತೇವೆ. ಸಿರಿಯ ಜನನದ ಕಥೆಯೂ ಹಾಗೆ. ನಾನು ಸುಮ್ಮನಾದೆ. ಬಾಬು ಹಾಡು ಮುಂದುವರಿಸಿದರು. ದಾರು ವಾತ್ಸಲ್ಯ ತೋರಿ ಶಿಶುವನ್ನು ಸಾಕಿದಳು. ಆಳ್ವ ಮಗು ಅತ್ತಾಗ ಎತ್ತಿ ಸಂತೈಸಿದ. ನಕ್ಕಾಗ ನಲಿದು ಓಲೈಸಿದ. ಲಾಲಿಸಿ ಪಾಲಿಸಿದ. ಶಿಶು ಶುಕ್ಲ ಪಕ್ಷದ ಶಶಿಯಂತೆ ಕಳೆತಳೆದು ಬೆಳೆಯಿತು. ದಾರುಗೆ, ಆಳ್ವನಿಗೆ, ನೆರೆಕರೆಯ ನೀರೆಯರಿಗೆ, ಒಕ್ಕಲ ಮಕ್ಕಳಿಗೆ, ನೋಡಿದವರಿಗೆಲ್ಲ ಬಾಲೆ ಮುದ್ದು ಮುದ್ದಾದಳು. ಸೊಂಟಕ್ಕೆ ಚಿನ್ನದೊಡ್ಡ್ಯಾಣ, ಕಂಠಕ್ಕೆ ಮುತ್ತಿನ ಹಾರ, ಕೈಗೆ ಕಂಕಣ, ಕಿವಿಗೆ ಕರ್ಣಾಭರಣ ಮಾಡಿಸಿ ತೊಡಿಸಿ, ಮೈಕಾಂತಿಗೆ ಆಭರಣ ಕಾಂತಿ ಕೂಡಿಸಿ ಆಳ್ವ ಆನಂದಿಸಿದ. ಕಾಲ ಕಾಲ ದಾಟ ಲೀಲೆಗಳಿಂದ ಬಾಲೆ ಸಿರಿಗೆ 4 ಕಳೆದು 5 ಹರಿದು ಸರಿದು 6 ಹಾರಿ 7 ವರ್ಷ ಮುಟ್ಟಿತು. ಶಂಕರ ಸತ್ಯನಾಪುರದ ಪಾಲು ಪಡೆದು ಸೂಡದ ಬೀಡು ಸೇರಿದ. ಆಡಳಿತ ವ್ಯವಹಾರ ನಡೆಸತೊಡಗಿದ. ಕೈಯಲ್ಲಿ ಹಣಕಾಸು ಓಡಾಡಿತು. ಆಳ್ವನ ಅಂಕೆ ಆತಂಕವಿಲ್ಲ. ಇಚ್ಛೆ ಬಂದಂತೆ ವೆಚ್ಚ ಮಾಡಿದ. ಸಂಜೆಯ ಸಮಯ. ತುಕ್ರನೊಂದಿಗೆ ಶಂಕರ ಮನೆಗೆ ಮರಳುತ್ತಿದ್ದ. ಅವಳು ಅವರೆದುರಾಗಿ ಬರುತ್ತಿದ್ದಳು. ಶಂಕರನತ್ತ ಕಡೆಗಣ್ಣೋಟದ ಬಾಣ ಬಿಟ್ಟಳು. ನಸು ನಕ್ಕಳು. ಮೆಲ್ಲನೆ ಮುನ್ನಡೆದಳು. ಶಂಕರ ಹಿಂದಿರುಗಿ ನೆಟ್ಟಿಸಿ ನೋಡಿದ. ವಿಚಲಿತನಾದ. ದನಿಗಳೇ, ಅವಳೆ ತುಂಬೆ. ಅಲ್ಲಿ ತೋರುತ್ತಿದೆಯಲ್ಲ,
ಅದೇ ಅವಳ ಮನೆ. ತುಕ್ರನೆಂದ. ತುಂಬೆದೆಯ ತುಂಬು ಜೌವನದ ಚೆಲುವೆ ತುಂಬೆ ಶಂಕರನ ಮನಸೆಳೆದಳು. ಅವಳಂಗ ಸಂಗದ ಬಯಕೆ ಅವನೆದೆಯಲ್ಲಿ ಕುದಿಯತೊಡಗಿತು. ಶಂಕರನಿಗೆ ಅವಳ ಪರಿಚಯವಾಯಿತು, ಸ್ನೇಹವಾಯಿತು, ಸಂಗವಾಯಿತು. ದಿನಗಳೆದಂತೆ ಸಂಗ ಸರಾಗವಾಯಿತು. ಒಮ್ಮೊಮ್ಮೆ ಕಾರ್ಕಳದ ಪೇಟೆಯ ಚೆಲುವೆಯರ ಬೇಟದ ಕೂಟವಾಯಿತು. ಜೂಜು, ಮೋಜು, ಮದಿರೆ, ಮದಿರಾಕ್ಷಿಯರಿಗಾಗಿ ವೆಚ್ಚ ಹೆಚ್ಚಾಯಿತು. ಶಂಕರನ ಕೈ ಸೇರಿದ ಹಣ ಮೆಲ್ಲಗೆ ಕರಗುತ್ತಾ ಬಂತು. ಮುಂದೆ ಮಾಡುವುದೇನೆಂದು ಅವನಿಗೆ ಚಿಂತೆಯಾಯಿತು. ಮಾವನ ಬುದ್ಧಿಮಾತಿನ ನೆನಪಾಯಿತು. ದನಿಗಳೇ, ಮಾವ ಗಳಿಸಿ ಉಳಿಸಿದ್ದಾರೆ, ಅಲ್ಲಿಯ ಕಲ್ಲಕಲೆಂಬಿ ತುಂಬಿಸಿದ್ದಾರೆ. ನಿಮಗೇಕೆ ಹಣದ ಚಿಂತೆ? ತುಕ್ರ ಶಂಕರನಿಗೆ ಸೂಚಿಸಿದ. ಪಾಲು ಪಡೆದು ಬಂದ ಮೇಲೆ ಅಲ್ಲಿಯ ವಿಚಾರ ನಮಗೇಕೆ? ಹಣಕ್ಕಾಗಿ ಇನ್ನೇಕೆ? ಮಸಣಕ್ಕೆ ಹೋಗುವ ಮುದುಕನಿಗೆ ಅಷ್ಟೇಕೆ ಹಣ? ಉಳಿಸಿದ್ದೆಲ್ಲ ಮೂರನೆಯವರ ಪಾಲಾಗದಿರಲಿ. ಇಲ್ಲಿಯ ಕಲೆಂಬಿಯನ್ನು ಈಗಲೇ ಆದಷ್ಟು ತುಂಬಿಸಿ. ಶಂಕರ ಯೋಚಿಸಿದ. ಪಾಲು ಪಡೆದು ಬಂದ ಮೇಲೆ ಈ ತನಕ ಸತ್ಯನಾಪುರಕ್ಕೆ ಹೋಗಲಿಲ್ಲ, ಮಾವನ ಅಂಕೆಗೆ ಬಾಗಲಿಲ್ಲ. ಈಗ ಹಣಕ್ಕಾಗಿ ಹೋಗುವುದೇ? ಕೇಳುವುದು ಹೇಗೆ? ಮಾವರೇಗಿದರೆ ಮಾಡುವುದೇನು? ಹೇಗಾದರಾಗಲಿ, ಕುಗ್ಗಿದಾಗ ಬಾಗಬೇಕು, ಹಿಗ್ಗಿದಾಗ ಬೀಗಬೇಕು ಎಂದು ಅವನಿಗೆ ತೋರಿತು. ಈಗ ಮಾವನ ಮುಂದೆ ಬಾಗುವುದೇ ಲೇಸೆಂದು ನಿಶ್ಚಯಿಸಿದ. ಸತ್ಯನಾಪುರದ ಅರಮನೆಗೆ ಹೋದ. ಮಾವನ ಮುಂದೆ ಮರುಗಿದ. ಆಳ್ವ ರೇಗಿದ. ಇನ್ನಾದರೂ ಜಾಗರೂಕನಾಗಿರು, ಬೇಡಲು ಬರಬೇಡ ಎಂದು ಕಟುವಾಗಿ ನುಡಿದ. ಆದರೂ ಮನಕರಗಿ ಹಣ ಕೊಟ್ಟ. ಶಂಕರ ಸೂಡಕ್ಕೆ ಮರಳಿದ. ಮಾವ ಕೊಟ್ಟ ಹಣ ಕರಗಿಸಿದ. ಮತ್ತೊಮ್ಮೆ ಸತ್ಯನಾಪುರದ ಅರಮನೆಗೆ ಹೋದ. ಮಾವನನ್ನು ಯಾಚಿಸಿದ. ಸಾಕಷ್ಟು ಹಣ ಪಡೆದ. ಸಿಕ್ಕಿದಷ್ಟನ್ನು ಸೂರೆಗೈದ. ಸೂಡದ ಬೀಡನ್ನು ಗುಂಡಾಂತರ ಮಾಡಿದ. ಸತ್ಯನಾಪುರದ ಅರಮನೆಗೆ ಗಂಡಾಂತರ ತಂದ. ಹಣದಾಸೆಯಿಂದ ಶಂಕರ ಮೂರನೆಯ ಬಾರಿ ಸತ್ಯನಾಪುರಕ್ಕೆ ಹೋದ. ಸಂಜೆಯ ಸಮಯ. ಗೆಂದಾಳಿ ತೆಂಗಿನ ಪದ್ಮಕಟ್ಟೆಯಲ್ಲಿ ಬಾಲೆಸಿರಿ ಆಡುತ್ತಿದ್ದಳು. ಹೂ ಬಿಸಿಲಲ್ಲಿ ಹೊಳೆಯುತ್ತಿದ್ದ ಆಕೆಯ ಮುಖಕಾಂತಿ ಕಂಡ. ಮಿಂಚು ಹೊಳೆದಂತಾಯಿತು. ಮುಂದಿಟ್ಟ ಹೆಜ್ಜೆ ತಡೆದು ಹಿಂದಿಟ್ಟ. ನಿಂತು ನಿಟ್ಟಿಸಿ ನೋಡಿದ. ಕಾಲೆಳೆದುಕೊಂಡು ನಿಧಾನವಾಗಿ ಅರಮನೆಗೆ ನಡೆದ. ಚಾವಡಿಯ ಪಟ್ಟ ಮಂಚದಲ್ಲಿ ಆಳ್ವ ಆರಾಮವಾಗಿ ಕುಳಿತಿದ್ದ. ಶಂಕರನ ಆಗಮನದಿಂದ ಆಶ್ಚರ್ಯಗೊಂಡ. ಓಹೋ, ಸಂಕು, ಏನು ನಾಟಿ ಮುಗಿಯಿತೆ ಎಂದ. ಬಾಕಿ ಮಾರುವುತ್ತಾಯಿತು. ನಾಟಿಯಾಗಬೇಕು, ಕಾಟುಗೆ ಎಣೆಯಾಗಬೇಕು. ಬೊಳ್ಳನನ್ನು ಮಾರಿದೆ, ಶಂಕರ ವಿನಯದಿಂದ ಹೇಳಿದ. ಎಣೆ ಮಾಡಿದರಾಯಿತು. ಹೌದು, ಕೆದಿಂಚೆ ಕಂಬಳಕ್ಕೆ 1 ವಾರವಿದೆ. ಓಟದ ಕೋಣ ಜೊತೆಯಾಗಬೇಕು. ನೋಡಿ ಇಟ್ಟಿದ್ದೇನೆ, ಅದಕ್ಕೆ ಬಂದೆ. ಒಕ್ಕಲವರಿಂದ ಗೇಣಿ ಕಾಣಿಕೆಯೆಲ್ಲ ಸರಿಯಾಗಿ ಬರುತ್ತಿದೆಯಷ್ಟೇ? ಎಲ್ಲ ಬಂದಿದೆ. ತುಕ್ರನದು ಸ್ವಲ್ಪ ಬಾಕಿ ಇದೆ. ಆದರೆ ಎಲ್ಲ ಸರಿಯಾದರೆ ಇನ್ನೇನಿದೆ? ಆದರೆ ಸ್ವಲ್ಪ ಹಣ ಕಮ್ಮಿಯಾಗಿದೆ. ಒಂದು 500 ಇದ್ದರೆ ಸಾಕು. ಏನು, ಅಷ್ಟೇ ಸಾಕೆ? ಸಾಕು ಮಾವಯ್ಯ. ಏನು ಬಾರಿ ಬಾರಿ ಬಂದು 100 ಬೇಕು 500 ಬೇಕು ಎನ್ನುವೆ? ಕೇಳಿದಾಗ ಕೇಳಿದಷ್ಟು ಕೊಡಲು ಇಲ್ಲೇನು ಹಣದ ಕೊಪ್ಪರಿಗೆ ಇದೆಯೇ? ಹಣ ಉದುರುವ ಮರ ಇದೆಯೇ? ಪಾಲು ಕೊಟ್ಟರೂ ನಿನ್ನ ಗೋಳು ತಪ್ಪಲಿಲ್ಲ. ಕೊಡುವವರಿದ್ದರೆ ಕೈಯಡ್ಡಲೇನಡ್ಡಿ. ಕೊಡುಗೈಯಾಗು, ಹಿಡಿಗೈಯಾಗಬೇಡವೆಂದು ಎಷ್ಟು ಸಲ ಹೇಳಿದೆ. ನಿನಗೆ ಬುದ್ಧಿ ಬರಲಿಲ್ಲ. ನೀನು ದುಶ್ಚಟ ಬಿಡಲಿಲ್ಲ. ಇನ್ನು ನನ್ನಿಂದೇನೂ ಆಗದು. ಆಳ್ವ ನಿಷ್ಠೂರನಾಗಿ ನುಡಿದ. ಶಂಕರ ನಿರ್ವಿಣ್ಣನಾದ. ನೀರವನಾಗಿ ತಲೆ ತಗ್ಗಿಸಿ ನಿಂತ. ನಂತರ ಮೌನ ಮುರಿದು ದೈನ್ಯದಿಂದ, ಮಾವ, ಮಾತು ಕೊಟ್ಟಿದ್ದೇನೆ. ಮಾನ ಹೋಗುತ್ತದೆ. ನಾಳೆ ಹಣ ಕೊಟ್ಟು ಕೋಣ ಕೊಳ್ಳಬೇಕು. ಈ ಸಲ ನನ್ನ ಮಾನ ಉಳಿಸಿ. 300 ಕೊಡಿ, ಇನ್ನು ಬೇಡಲು ಬರುವುದಿಲ್ಲ ಎಂದು ಅಂಗಲಾಚಿದ. ಆಳ್ವ ಜಗ್ಗಲಿಲ್ಲ. ಕಿಡಿಕಿಡಿಯಾದ. 300 ಅಲ್ಲ, 3 ಕವಡೆಯೂ ಸಿಗದು. ಮನೆ ಬಿಟ್ಟು ನಡಿ ಎಂದು ಗುಡುಗಿದ. ಮುಕ್ಕಲು ಬಂದವನಿಗೆ ಏನೂ ಸಿಕ್ಕದೆ ಹೋಯಿತಲ್ಲ ಎಂದು ಚಿಂತಿಸಿದ. ಸಿಟ್ಟಾದ. ಆಳ್ವನನ್ನು ನಿಟ್ಟಿಸಿದ. ಆಗಲಿ, ನೋಡುತ್ತೇನೆ ಎಂದು ಸಿಡಿದು ನುಡಿದ. ದಡದಡನೆ ಮನೆಯಿಂದಿಳಿದು ನಡೆದ. ಆಳ್ವನ ನಿಷ್ಠುರ ನುಡಿ ಅವನ ಕಿವಿಯಲ್ಲಿ ಗುಯಿಂಗುಟ್ಟುತ್ತಿತ್ತು.
ಆದರೆ ಸಿರಿಯ ಚೆಲುಮುಖ ಕಣ್ಣ ಮುಂದೆ ಕುಣಿಯುತ್ತಿತ್ತು. ಈಗ ಹೀಗಿರಲಿ, ಅರಮನೆಯ ಐಸಿರಿಯೊಂದಿಗೆ ಈ ಸಿರಿಯು ಮುಂದೆ ನನ್ನ ಕೈ ಸೇರಬಹುದೆಂದು ಮನದಲ್ಲಿ ಮಂಡಿಗೆ ಮೆಲ್ಲುತ್ತಾ ಸೂಡದ ಬೀಡು ಸೇರಿದ. ಹೆಸರಾಂತ ಬಸರೂರು ಬೀಡಿನ ಆಡಳಿತಗಾರ್ತಿ ಶಂಕರಿ ಪೂಂಜೆತಿ. ಮಗ ಕಾಂತಣ್ಣ ಪೂಂಜ ಹುಟ್ಟಿ ಕೆಲ ವರ್ಷ ಕಳೆಯಿತು. ಎಳೆ ಹರೆಯದಲ್ಲೇ ಪತಿ ವಿಯೋಗವಾಯಿತು. ಬೀಡಿನ ಆಡಳಿತ ಭಾರ, ಬಾಲಕನ ಲಾಲನೆ ಪಾಲನೆಯ ಹೊಣೆ ಶಂಕರಿ ಹೊರಬೇಕಾಯಿತು. ಪತಿ ಇರುವಾಗ ಅವಳು ಆಡಳಿತ, ಮನೆವಾರ್ತೆಯ ಕಾರ್ಯಭಾರಗಳನ್ನರಿತು ನುರಿತವಳಾಗಿದ್ದಳು. ಕಾಂತಣ ಪೂಂಜ ಪ್ರಾಯಕ್ಕೆ ಬರುವವರೆಗೆ ದಕ್ಷತೆಯಿಂದ ಕಾರ್ಯಭಾರ ನಿರ್ವಹಿಸಿಕೊಂಡು ಬಂದಳು. ಒಕ್ಕಲು ಆಳುಗಳಿಂದ ಕೂಲಿಬೇಲೆ ಮಾಡಿಸಿದಳು. ಭೂಮಿ ತೋಟ ಸಮೃದ್ಧಿಗೊಳಿಸಿದಳು. ಗೇಣಿ ಕಾಣಿಕೆ ಗಳಿಸಿ ಉಳಿಸಿದಳು. ಸಂಪತ್ ಸಮೃದ್ಧಿಯಿಂದ ಮೆರೆದಳು. ಕಾಂತಣ ಬಾಲ್ಯ ಕಳೆದ, ಯೌವನದ ಮೆಟ್ಟಿಲು ಮುಟ್ಟಿದ. ಶಂಕರಿ ಆಡಳಿತ ಅನುಭವವನ್ನು ಅವನಿಗೆ ಇನಿಸಿನಿಸಾಗಿ ತಿಳಿಸಿ ಕಲಿಸಿದಳು. ಅಧಿಕಾರ ವಹಿಸಿಕೊಟ್ಟಳು. ಕಾಂತಣ ಸ್ಫುರದ್ರೂಪಿ. ಅವನ ಎತ್ತರ ನಿಲುವು, ದಷ್ಟಪುಷ್ಟ ದೇಹ, ಅಗಲ ಹಣೆ, ವಿಶಾಲ ವಕ್ಷಸ್ಥಳ, ಕಾಂತಿಯುತ ಕಣ್ಣುಗಳು, ನೀಳ ಬಾಹುಗಳು ಆಕರ್ಷಕವಾಗಿದ್ದವು. ಅವನು ರಸಿಕ, ಚತುರ, ಆಡಳಿತ ಶಕ್ತನಾದ, ವ್ಯವಹಾರ ದಕ್ಷನಾದ. ಬೀಡಿನ ಮರ್ಯಾದೆಗನುಗುಣವಾಗಿ ನಡೆದುಕೊಂಡ. ಊರ ನೆರೆಯೂರ ಅಂಕ ಆಯನ ಕೂಡುಕಟ್ಟುಗಳಿಗೆ ಹೋಗಿ ಬರುತ್ತಿದ್ದ. ಆಡಳಿತ ವ್ಯವಹಾರಗಳಲ್ಲಿ ಕಾಂತಣ ಸರ್ವತಂತ್ರ ಸ್ವತಂತ್ರನಾದ. ಎಂದಾದರೂ ಬಸರೂರ ಪೇಟೆಗೆ ಹೋಗಿ ಬರುತ್ತಿದ್ದ. ದಿನಗಳೆದಂತೆ ಅನುದಿನ ಹೋಗಿ ಬರತೊಡಗಿದ. ಅಂದು ಸಂಧ್ಯಾ ಸಮಯ. ಬಸರೂರ ಪೇಟೆಯ ದೇವಸ್ಥಾನದ ಬಳಿ ಬಂದ. ಹೊರಾಂಗಣಕ್ಕೆ ಹೋದ. ಒಳಾಂಗಣ ಪ್ರವೇಶಿಸಿದ. ಕಿಂಕರರ ಭಕ್ತಿ ಆಸಕ್ತಿಗಳನ್ನು ಶಾಂತನಾಗಿ ಪರಿಶೀಲಿಸುತ್ತಾ ಪುಷ್ಪಾಲಂಕೃತನಾಗಿ ನಂದಾದೀಪದ ಮಂದ ಪ್ರಕಾಶದಲ್ಲಿ ಶೋಭಿಸುತ್ತಿದ್ದ ದೇವರ ದರ್ಶನ ಮಾಡಿದ. ಗರ್ಭಗುಡಿಗೆ 3 ಸುತ್ತು ಬರಲು ಮುನ್ನಡೆದ. ಓರ್ವ ಮೋಹನಾಂಗಿ ಬಳ್ಳಿಯಂತೆ ಬಳುಕುತ್ತಾ ಮಂದ ಗಮನೆಯಾಗಿ ಅವನ ಮುಂದೆ ನಡೆಯುತ್ತಿದ್ದಳು. ಅವನ ಮನಸೆಳೆದಳು. ಅವನು ತನ್ನ ನಡೆಯ ವೇಗ ತಡೆದು ಅವಳ ಮೇಲ್ನಡೆಗೆ ಮೇಳೈಸಿ ಪಕ್ಕದಲ್ಲಡಿಯಿಡತೊಡಗಿದ. ಅವಳು ಅವನ ಸ್ಫುರದ್ರೂಪ ಕಂಡಳು. ಮಾಟದ ಕಡೆಗಣ್ಣೋಟ ಬೀರಿದಳು. ಹರಿಣಿಯಂತೆ ಮುಂದೆ ಸರಿದಳು. ದೇವರ ಮುಂದೆ ಬಂದಳು. ಬಾಗಿ ನಮಸ್ಕರಿಸಿದಳು. ಅವನು ವಿಚಲಿತನಾದ. ದೇವರ ಮೇಲೆ ಒಂದು ದೃಷ್ಟಿ ನಿಲ್ಲಿಸಿದ. ಇನ್ನೊಂದನ್ನವಳತ್ತ ಸರಿಸಿದ. ದೇವರಿಗೆ ನಮಸ್ಕರಿಸಿ ಎದ್ದ. ಅವಳನ್ನು ಹಿಂಬಾಲಿಸಿದ. ಅವಳು ಹೊರಬಂದಳು. ದೃಷ್ಟಿ ಸಂಕೋಲೆಯಿಂದ ಅವನನ್ನು ಕಟ್ಟಿ ಎಳೆಯುತ್ತಾ ನಡೆದಳು. ಹಿಂದಿನ ಬೀದಿಯಲ್ಲಿದ್ದ ತನ್ನ ಮನೆಯ ಮುಂದೆ ಬಂದಳು. ಮೆಲ್ಲನೆ ಮನೆ ಹೊಕ್ಕಳು. ಮುಂಭಾಗದ ಕಿಟಕಿಯ ಬಳಿ ನಿಂತು ನೋಡಿದಳು. ಅವಳನ್ನು ನೇರಳಂತೆ ಹಿಂಬಾಲಿಸುತ್ತಿದ್ದ ಕಾಂತಣ ಕುತೂಹಲ ಹತ್ತಿಕ್ಕಲಾರದೆ ಆ ಕಿಟಕಿಯ ಕಡೆಗೆ ತಿರುಗಿ ನೋಡಿದ. ಅಲ್ಲೇ ನಿಂತ. 4 ಕಣ್ಣುಗಳು ಕೂಡಿದವು, ಮಾತಾಡಿದವು. ಅವನು ನಿಸ್ಸಾಯಕನಾಗಿ ಕಾಲೆಳೆಯುತ್ತಾ ಮುನ್ನಡೆದ. ಬಸರೂರು ಬೀಡು ಮುಟ್ಟಿದ. ಕಾಂತಣ ಊಟ ಮುಗಿಸಿ ಮಲಗಿದ. ಸಂಜೆ ಕಂಡ ಕಾಮಿನಿಯನ್ನು ನೆನೆದ. ಕನವರಿಸಿದ. ನಿದ್ದೆ ಜಾಗೃತಿಗಳ ಮಧ್ಯೆ ಬಿದ್ದು ಒದ್ದಾಡಿದ. ರಾತ್ರಿ ಕಳೆದು ಬೆಳಿಗ್ಗೆ ಎದ್ದ. ಅವನಿಗೆ ದಿನ ನಿಧಾನವಾಗಿ ಕಳೆಯಿತು. ಬಯಸಿದ ಸಂಜೆ ಬಂತು. ಅವನು ಅಂಗಸಿಂಗಾರ ಮಾಡಿಕೊಂಡು ಹೊರಟ. ಬಿರುಸಿಂದ ನಡೆದ. ಬಸರೂರು ಪೇಟೆ ಮುಟ್ಟಿದ. ಸಂಜೆ ಗತ್ತಲ ಸಮಯ. ಅವನು ದೇವಸ್ಥಾನದ ಬಳಿ ಬಂದ. ಸುತ್ತ ದೃಷ್ಟಿ ಹರಿಸಿದ. ಒಳಾಂಗಣ ಪ್ರವೇಶಿಸಿದ. ದೇವರ ದರ್ಶನ ಮಾಡಿದ. 3 ಸುತ್ತು ಬಂದ. ದೇವರಿಗೆ ನಮಸ್ಕರಿಸಿದ. ಮತ್ತೊಮ್ಮೆ ದ್ವಾರದತ್ತ ನೋಡಿದ. ದೇವರ ನೀಕ್ಷಿಸುತ್ತಿರುವಂತೆ ಮುಂದಿನ ಜಗುಲಿಯಲ್ಲಿ ಕುಳಿತ. ಅವಳು ಇನ್ನೂ ಬರಲಿಲ್ಲ. ಆಕೆಯ ದರ್ಶನವಾಗಬಹುದೆಂದು ಆತುರದಿಂದ ಕಾದ. ಕ್ಷಣ ಕ್ಷಣಕ್ಕೂ ಬಾಗಿಲ ಕಡೆ ದೃಷ್ಟಿ ಹರಿಸಿದ. ಅವಳು ಮೆಲ್ಲಡಿಯಿಡುತ್ತಾ ಬಂದಳು. ಸಾಲಾಂಕೃತೆ, ಮುಡಿಗೆ ಮಲ್ಲಿಗೆ ದಂಡೆ, ಕೈಯಲ್ಲಿ ಫಲಪುಷ್ಪಗಳ ಹರಿವಾಣ. ಅವನು ಒಂಟಿಯಾಗಿರುವುದನ್ನು ಗಮನಿಸಿದಳು. ಅವನ ಕಡೆ ಕುಡಿನೋಟ ಬೀರಿದಳು. ಯಾಂತ್ರಿಕವಾಗಿ ದೇವರ ದರ್ಶನ ಮಾಡಿದಳು. ಹಣ್ಣುಕಾಯಿ ಮಾಡಿಸಿದಳು. ಮತ್ತಾರಿಗೂ ಕಾಣದಂತೆ ಮುಡಿಯ ಮಲ್ಲಿಗೆ ದಂಡೆ ಬಿಚ್ಚಿದಳು. ಜಗಲಿ ಅಂಚಿನಲ್ಲಿಟ್ಟಳು. ಮಹಾದ್ವಾರದಿಂದ ಹೊರಬಿದ್ದಳು. ಕಾಂತಣ ಅವಳ ಮೋಹಕ ರೂಪರಾಶಿಯನ್ನು ಕಂಡು ಮರುಳಾದ. ಮಲ್ಲಿಗೆ ದಂಡೆಯನ್ನೆತ್ತಿಕೊಂಡ. ಪುಂಗಿಯ ನಾದಕ್ಕೆ ಮಂಕಾಗಿ ಹಾವಾಡಿಗನ ಹಿಂದೆ ಸರಿವ ಹಾವಂತೆ ಅವಳನ್ನು ಹಿಂಬಾಲಿಸಿದ. ಅವಳ ಮನೆಯ ಮುಂದೆ ನಿಂತ. ಒಡತಿಯಾಣತಿಯಂತೆ ದಾಸಿ ಸಿದ್ಧಳಾಗಿ ಬಾಗಿಲಲ್ಲಿ ನಿಂತಿದ್ದಳು. ಅವನನ್ನು ಕಂಡು ಅಂಗಳಕ್ಕಿಳಿದು ಸ್ವಾಗತಿಸಿದಳು. ಅವನು ಮನೆ ಪ್ರವೇಶಿಸಿ ಅವಳ ಕೋರಿಕೆಯಂತೆ ಹಜಾರದಲ್ಲಿ ಸುಖಾಸೀನನಾದ. ದಾಸಿ ಹೊರಬಂದಳು.
ಒಡತಿ ಬರುವ ಸಿದ್ಧತೆಯಲ್ಲಿರುವಳೆಂದು ತಿಳಿಸಿದಳು. ದೀಪದ ಬತ್ತಿಗಳನ್ನು ಮುಂದೊತ್ತಿ ಬೆಳಕನ್ನು ಹೆಚ್ಚಿಸಿದಳು. ಅವನು ಹಜಾರದಲ್ಲಿದ್ದ ಚಿತ್ರಗಳನ್ನು ನೋಡಿದ. ಬಾಗಿಲ ಕಡೆ ನಿಧಾನವಾಗಿ ಕಣ್ಣು ಹೊರಳಿಸಿದ. ಬಾಗಿಲ ತೆರೆಗಳನ್ನು, ರಂಗು ರಂಗಿನ ಮಣಿತೋರಣಗಳನ್ನು ಕಂಡು ದಂಗಾದ. ಮಲ್ಲಿಗೆ ದಂಡೆಯನ್ನು ಒಡತಿಗರ್ಪಿಸುವ ಆತುರ ಅವನಿಗೆ ಹೆಚ್ಚಾಯಿತು. ಅವಳು ತನ್ನ ವೃತ್ತಿಯಲ್ಲಿ ನಿಪುಣೆ. ದಾಸಿ ಒಳಬಂದು ಸಂಜ್ಞೆ ಮಾಡಿದಳು. ಮಿಕ ಬಲೆಗೆ ಬಿದ್ದುದು ಇಬ್ಬರಿಗೂ ಖಚಿತವಾಯಿತು. ಅವಳು ಮಾದಕ ಮಂದಹಾಸ ಬೀರುತ್ತಾ ಬಾಗಿಲಿಗೆ ಬಂದಳು. ನಸು ನಾಚಿಕೆ ನಟಿಸುತ್ತಾ ಬರಲೆ ಎಂದಳು. ಕಾಂತಣ ಉತ್ಸುಕನಾದ. ಉತ್ತರಕ್ಕೆ ಕಾಯದೆ ಬಂದಳು. ಹರಿವಾಣದಲ್ಲಿ ತಂದ ಹಣ್ಣು, ಗಿಂಡಿಯ ಹಾಲು ಕೊಟ್ಟಳು. ಅವನ ಕೈಬೆರಳ ಉಂಗುರವನ್ನು ಕಂಡಳು. ಬಾಗಿಲಿಗೊರಗಿ ಉಂಗುಷ್ಟದಿಂದ ನೆಲಕೆರೆಯುತ್ತಾ ಆಕರ್ಷಕ ಭಂಗಿಯಲ್ಲಿ ನಿಂತಳು. ಆ ಚೆಲುಮೊಗ, ಅದರಲ್ಲಿ ನಲಿವ ಮೆಲುನಗೆ, ಅವಳು ನಿಂತ ಬಗೆ ನೋಡುತ್ತಾ ಅವನು ಹಣ್ಣು ತಿಂದ, ಹಾಲು ಕುಡಿದ. ಅವಳು ಗಿಂಡಿ ಹರಿವಾಣ ತೆಗೆದುಕೊಂಡು ಒಳಗಿಟ್ಟಳು. ಅವನ ಹತ್ತಿರವಿದ್ದ ಮೇಲ್ವಾಸಿನ ಆಸನದಲ್ಲಿ ಕುಳಿತಳು. ನಿನ್ನ ಹೆಸರೇನು? ಕಾಂತಣ ಕೇಳಿದ. ಸಿದ್ದು. ಮೈಮಾಟಕ್ಕೆ ಸಾಟಿಯಾದ ಮುದ್ದು ಹೆಸರು. ಅವಳು ನಾಚಿದಂತೆ ತಲೆ ತಗ್ಗಿಸಿದಳು. ತಮ್ಮ ಪರಿಚಯ ಹೇಳುವಿರಾ? ಕಾಂತಣ ತಿಳಿಸಿದ. ಸಿದ್ದು, ನಿನ್ನ ಈ ಮಲ್ಲಿಗೆ ದಂಡೆಯನ್ನು ತೆಗೆದುಕೋ ಎಂದು ಕೊಡ ಹೋದ. ನನ್ನ ಮಲ್ಲಿಗೆ ದಂಡೆಯೇ? ಇದು ನಿಮಗೆ ಸಿಗಬಾರದಿತ್ತು. ಪಾಪ, ನಿಮಗೆ ತಿಳಿಯದು, ನೀವು ತೊಂದರೆಗೆ ಸಿಕ್ಕಿದಿರಿ. ಅದು ಹೇಗೆ? ಬಿಡಿಸಿ ಹೇಳು. ನೋಡಿ, ಈ ಮನೆಯಲ್ಲೊಂದು ಸಂಪ್ರದಾಯವಿದೆ. ಅದೇನು ಸಂಪ್ರದಾಯ? ನಾನು ಮುಡಿದಿದ್ದ ಹೂವನ್ನು ತರುವ ಗಂಡಸಿನ ಕೈಯಿಂದ ಅದನ್ನು ತೆಗೆದುಕೊಳ್ಳಕೂಡದು. ಅವನೇ ಅದನ್ನು ನನಗೆ ಮುಡಿಸಬೇಕು. ಅಂದಿನಿಂದ ಅವನು ನನಗೆ ಸ್ವಾಮಿ. ನೀವು ಮದುವೆಯಾದವರೋ ಏನೋ, ತಿಳಿಯದೆ ತಪ್ಪಾಗಿದೆ. ಚಿಂತೆಯಿಲ್ಲ ಬಿಡಿ ಎಂದು ನೆಲ ನೋಡುತ್ತಾ ನಾಚಿದವಳಂತೆ ನಟಿಸಿದಳು. ಕಾಂತಣನ ಉತ್ಸಾಹ ನೂರ್ಮಡಿಯಾಯಿತು. ತಾನು ಅವಿವಾಹಿತನೆಂದು ತಿಳಿಸಿದ. ಮಲ್ಲಿಗೆ ದಂಡೆಯನ್ನು ಅವಳ ಮುಡಿಗೆ ಮುಡಿಸಲು ಮುಂದಾದ. ಅವಳು ವಯ್ಯಾರದಿಂದ ಕತ್ತು ತಗ್ಗಿಸಿ ಒಪ್ಪಿಗೆ ಸೂಚಿಸಿ ಹೂಗುಟ್ಟಿದಳು. ತಲೆ ಪಕ್ಕಕ್ಕೆ ತಿರುಗಿಸಿದಳು. ಕಾಂತಣ ಹೂದಂಡೆಯನ್ನು ಮುಡಿಸಿದ. ಅವಳ ಮೃದು ಕೆನ್ನೆಯ ಮೇಲೆ ಮೆಲ್ಲನೆ ಕೈಯಾಡಿಸಿದ. ಅವಳು, ಹಬ್ಬಾ, ಏನೋ ಚುಚ್ಚಿದಂತಾಯಿತು ಎಂದಳು. ಇಲ್ಲವಲ್ಲ, ನನ್ನ ಕೈ ನೋಡು. ಅವಳು ಅರೆನಾಚಿಕೆಯಿಂದ ಅವನ ಬಲ ಅಂಗೈಯನ್ನು ಹಿಡಿದಳು. 2 ಬಾರಿ ಸವರಿದಳು. ತಿಳಿಯಿತು. ಈ ಉಂಗುರ, ಅದೇ ನನ್ನ ಕೆನ್ನೆಗೆ ಒತ್ತಿತ್ತು. ನನಗೆ ಇದೆಲ್ಲ ಹೊಸ ಅನುಭವ. ಈ ಉಂಗುರಕ್ಕೆ ಕಟ್ಟಿರುವ ಕಲ್ಲಿಗೆ ಪಚ್ಚೆ ಎಂದಲ್ಲವೇ ಹೆಸರು? ಹೌದು, ಮರಕತವೆಂದು ಹೇಳುತ್ತಾರೆ. ಅವಳು ಉಂಗುರವನ್ನು ಪುನಃ ಪುನಃ ಪೂಸಿ ಆಸೆ ಸೂಸಿ ನೋಡಿದಳು. ಒಳಗೆ ತೆರೆಮರೆಯಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ದಾಸಿ, ಮನೆದೇವರ ವಿಶೇಷ ಪೂಜೆಗೆ ಹೊತ್ತಾಯಿತು ಎಂದು ಮೇಲುಧ್ವನಿಯಲ್ಲಿ ಹೇಳಿದಳು. ಸಿದ್ದು ತಟ್ಟನೆ ಎದ್ದಳು. ಕೈ ಮುಗಿದು ಕಾಂತಣನ ಅನುಮತಿ ಕೇಳಿದಳು. ಅವನಿಗೆ ಇದೆಲ್ಲ ಅಪರಿಚಿತ ಮಾರ್ಗ. ಅವನು ಪೆಚ್ಚು ಮೋರೆ ಹಾಕಿ ಎದ್ದು ನಿಂತ. ಪ್ರಶ್ನಾರ್ಥಕವಾಗಿ ಅವಳನ್ನು ನೋಡಿದ. ಅವಳು ನಸುನಗುತ್ತಾ, ನಾಳೆ ಇದೇ ಹೊತ್ತಿಗೆ ಬನ್ನಿ ಎಂದಳು. ಆ ಮಂಜುಳ ಆಹ್ವಾನ ಧ್ವನಿ ಅವನಿಗೆ ಮಂಜೀರನಾದದಂತಾಯಿತು. ಕಾಂತಣ ಮೆಲ್ಲನೆ ಕಾಲೆಳೆಯುತ್ತಾ ಮುಂಬಾಗಿಲಿಗೆ ಬಂದ. ಏನನ್ನು ಮರೆತುದನ್ನು ಸ್ಮರಿಸಿಕೊಂಡವಳಂತೆ ಸಿದ್ದು, ಅಂದಹಾಗೆ ನಾಳೆ ನೀವು ಮೊದಲ ರಾತ್ರಿ ನನ್ನೊಡನೆ ಕಳೆಯಬೇಕಲ್ಲ? ಅದಕ್ಕೆ ಸಂಪ್ರದಾಯದಂತೆ ನನಗೆ ಉಡುಗೊರೆ ತರಬೇಕು. ನೀವೇನಪ್ಪ ಸಿರಿವಂತರು ಎಂದು ಕುಡಿನೋಟ ಬೀರಿ ಬೀಳ್ಕೊಟ್ಟಳು. ಅವಳ ಮನೆ ಬಿಡುವವರೆಗೆ ಕಾಂತಣನಿಗೆ ಗಂಧರ್ವಲೋಕದಲ್ಲಿದ್ದಂತಾಗಿತ್ತು. ಅವಳ ಹಾವಭಾವ ವಯ್ಯಾರಗಳಿಗೆ ಅವನು ಮನಸೋತಿದ್ದ. ಬುದ್ಧಿಗೆ ಮಂಕು ಕವಿದಿತ್ತು. ಆ ಭ್ರಮೆಯ ಮುಸುಕು ದಾರಿ ಸರಿದಂತೆ ಜಾರುತ್ತಾ ಬಂತು. ಅವಳು ಹೊಸ ಅನುಭವ ಅಂದದ್ದು. ಉಂಗುರವನ್ನು ಮುಟ್ಟಿ ಮುಟ್ಟಿ ನೋಡಿತ್ತು. ಪ್ರಥಮ ರಾತ್ರಿಯ ಉಡುಗೊರೆ ತರಬೇಕೆಂದು ಹೇಳಿತ್ತು. ಎಲ್ಲವನ್ನು ವ್ಯವಹಾರ ಜ್ಞಾನಿಯಾದ ಕಾಂತಣ ದಾರಿ ಸರಿದಂತೆ ಏಕೆಂದು ಯೋಚಿಸಿದ. ದಿನ್ನೆಯೊಂದು ಎದುರಾಯಿತು. ಮೆಲ್ಲನೆ ಏರಿ ನಿಂತ. ಉತ್ತರ ಹೊಳೆಯಿತು. ಒಮ್ಮೆ ಗಟ್ಟಿಯಾಗಿ ನಕ್ಕ. ಆ ಬೆಲೆವೆಣ್ಣನ್ನು ವಶಪಡಿಸಿಕೊಳ್ಳಬೇಕೆಂದು ನಿರ್ಧರಿಸಿದ. ಚಂದ್ರನಿಗೆ ಮುಸುಕಿದ್ದ ಮೋಡ ಚದುರಿತು. ಅವನು ನಕ್ಕ. ಬೆಳದಿಂಗಳು ಬೆಳಗಿತು. ಕಾಂತಣನ ಉತ್ಸಾಹ ಹೆಚ್ಚಿತು. ಅವಳ ರೂಪ ಅವನ ಕಣ್ಣ ಮುಂದೆ ಕುಣಿಯಿತು. ಅವನು ದಿನ್ನೆ ಇಳಿದ. ಮುನ್ನಡೆದ. ಮನೆ ಸೇರಿದ. ಅವಳ ಸಂಗ ಸುಖದ ಹೊಂಗನಸು ಕಾಣುತ್ತಾ ರಾತ್ರಿ ಕಳೆದ. ಮರುದಿನ ಹಗಲು ಕಳೆಯಿತು. ಸಂಜೆಯಾಯಿತು.
ರಸಿಕ ಕಾಂತಣ ವೇಷಭೂಷಣ ಭೂಷಿತನಾಗಿ ಹೊರಟ. ಬೇಗ ಬೇಗ ನಡೆದ. ಬಸರೂರು ಮುಟ್ಟಿದ. ಅವಳ ಮನೆ ಮುಂದೆ ಬಂದ. ಅವಳು ಸರ್ವಾಲಂಕೃತೆಯಾಗಿ ಅವನ ಆಗಮನ ನಿರೀಕ್ಷೆಯಲ್ಲಿದ್ದಳು. ಕಿಟಕಿಯಿಂದ ನೋಡಿದಳು. ದಾಸಿಯನ್ನು ಕರೆದಳು. ಅವನನ್ನು ಕರೆತರಲು ಕಳುಹಿಸಿದಳು. ಅವನು ದಾಸಿಯನ್ನು ಹಿಂಬಾಲಿಸಿದ. ಮನೆ ಪ್ರವೇಶಿಸಿದ. ಅವನನ್ನು ಶಯ್ಯಾಗೃಹ ದ್ವಾರಕ್ಕೆ ಕರೆತಂದು ದಾಸಿ ನಿರ್ಗಮಿಸಿದಳು. ಆ ಮದಿರಾಕ್ಷಿ ನಸುನಗುತ್ತಾ ವಯ್ಯಾರದಿಂದ ಬಾಗಿಲ ಮುಂದೆ ಬಂದಳು. ಅವನ ಕೈ ಹಿಡಿದು ಒಳಗೊಯ್ದಳು. ಪರ್ಯಂಕದಲ್ಲಿ ಕುಳ್ಳಿರಿಸಿದಳು. ಕಾಲು ದೀಪದ ಬತ್ತಿ ಮುಂದೊತ್ತಿ ಬೆಳಕು ಹೆಚ್ಚಿಸಿದಳು. ಊದುದಾನಿಯಲ್ಲಿದ್ದ ಊದುಬತ್ತಿ ಹತ್ತಿಸಿಟ್ಟಳು. ಅವನ ಕೈಯೊತ್ತಿ ತಾನು ಒತ್ತಾಗಿ ಮೋಹಕ ಭಂಗಿಯಲ್ಲಿ ಕುಳಿತಳು. ಸುಸಜ್ಜಿತ ಸುಂದರ ಶಯ್ಯಾಗೃಹ, ಮೆತ್ತನೆಯ ಮೇಲ್ವಾಸಿನ ಪರ್ಯಂಕ. ಆಕೆ ಗೌರಾಂಗಿ. ದೇಹದ ಏರುಪೇರು ತೋರುವಂತೆ ತಿಳಿನೀಲಿ ಬಣ್ಣದ ತೆಳು ರೇಷ್ಮೆ ಸೀರೆ, ಅದಕ್ಕೊಪ್ಪುವ ಕುಪ್ಪಸ. ಕಾಮನ ಸಿಂಗಾಡಿಯಂತೆ ಬಾಗಿ ಮುದ್ದಾದ ಹುಬ್ಬು, ಕಾಡಿಗೆಯ ಕಪ್ಪಿಂದ ಒಪ್ಪಾಗಿ ಕಾಂತಿ ಒಡೆದ ನಯನ ಯುಗ್ಮ, ಬಾಲೇಂದು ಫಾಲವನ್ನಲಂಕರಿಸಿಟ್ಟ ನಿಟ್ಟ ಕುಂಕುಮದ ಬೊಟ್ಟು, ಅರೆ ಬಿರಿದು ಸುವಾಸನೆ ಸೂಸುತ್ತಾ ನಿಡು ಜಡೆಯ ಮೇಲೆ ಓಲಾಡುತ್ತಿದ್ದ ಮಲ್ಲಿಗೆ ಮಾಲೆ, ತಾಂಬೂಲ ರಾಗರಂಜಿತ ರಂಗುದುಟಿ, ಎಲ್ಲವನ್ನು ನಿಟ್ಟಿಸುತ್ತಾ ಆಕೆಯ ಕರಪಲ್ಲಟವನ್ನು ಮತ್ತೆ ಮತ್ತೆ ಒತ್ತಿ ಕಾಂತಣ ಮಂತ್ರಮುಗ್ಧನಂತೆ ಕುಳಿತ. ಅವಳು ಅವನ ಕೈ ಹಿಡಿದು ಉಂಗುರ ಮುಟ್ಟಿ ಮೆಚ್ಚುಗೆ ವ್ಯಕ್ತಪಡಿಸಿದಳು. ಅವಳ ಆಸೆಯಂತೆ ಕಾಂತಣ ಅದನ್ನು ಅವಳ ಬೆರಳಿಗೆ ತೊಡಿಸಿದ. ಸರಿಯಾಗಿದೆ, ಕೈಗೊಪ್ಪುತ್ತದೆ ನಿನಗಿರಲಿ ಎಂದು ತನ್ನ ತುಟಿಯೆಡೆಗೆ ಅವಳ ಕೈ ಎತ್ತಿ ಮುತ್ತಿಟ್ಟ. ತಂದಿದ್ದ ಉಡುಗೊರೆಯ ಕಟ್ಟನ್ನು ಅವಳ ಕೈಗಿತ್ತ. 100 ವರಹಗಳ ಕಾಣಿಕೆ ಕೊಟ್ಟ. ಅವಳು ಉತ್ಸುಕಳಾದಳು. ಕಟ್ಟು ಬಿಚ್ಚಿದಳು, ಬಿಡಿಸಿದಳು. ಚೆಂಗುಲಾಬಿ ಬಣ್ಣ, ಜರಿಯಂಚು, ಜರಿ ಸೆರಗು, ಭರ್ಜರಿ ಸೀರೆ. ಎತ್ತಿ ನೋಡಿದಳು, ಮೆಚ್ಚಿದಳು, ಹಿಗ್ಗಿದಳು. ಸೀರೆ ಹಿಡಿದು ಹಾಲು ಹಣ್ಣು ತರುತ್ತೇನೆ ಎಂದು ಹೊರಟಳು. ಸಡಗರದಿಂದ ಅಡಿಯಿಡುತ್ತಾ ನಡೆದಳು. ಸಡಿಲಿದ ನಿಡು ಜಡೆ ಮುಡಿಯಿಂದ ಬಡ ನಡುವರೆಗೆ ಬೆನ್ನ ಅಳಿದಿತ್ತು. ಅವಳ ಮೆಲು ನಡೆಯ ತಾಳಕ್ಕೆ ಮೇಳೈಸಿ ಲಾಸ್ಯವಾಡುತ್ತಿತ್ತು. ಅವಳು ಕಣ್ಮರೆಯಾಗುವ ತನಕ ಕಾಂತಣ ಕಣ್ಣಿಟ್ಟು ನೋಡಿದ. ಅವಳು ಉಡುಗೊರೆಯ ಹೊಸ ಸೀರೆಯುಟ್ಟಳು. ಹರಿವಾಣದಲ್ಲಿ ಹಣ್ಣು, ಗಿಂಡಿಯಲ್ಲಿ ಹಾಲು ಹಿಡಿದು ಬಳುಕುತ್ತಾ ಬಂದಳು. ಕಾಂತಣನಿಗಿತ್ತಳು. ಇನ್ನೊಂದು ಗಿಂಡಿಯಲ್ಲಿ ಹಾಲು ತಂದು ಸವಿಯುತ್ತಾ ಅವನ ಪಕ್ಕದಲ್ಲೊತ್ತಿ ಕುಳಿತಳು. ಆ ಸೀರೆ ಧರಿಸಿ ಅವಳು ಮತ್ತಷ್ಟು ಮೋಹಕವಾಗಿ ತೋರಿದಳು. ಅವನ ಮುಖ ಆನಂದದಿಂದ ಅರಳಿತು. ಅವಳ ಸರ್ವಾಂಗ ಸೌಂದರ್ಯವನ್ನು ಕಣ್ಣಿಂದ ಏಂಟುತ್ತಾ ಅವನು ಹಣ್ಣು ತಿಂದ, ಹಾಲು ಹೀರಿದ. ಅವಳು ಸುಳಿವೀಳೆಯ ಸೀಳಿ ಕಾಂತಣನಿಗೆ ಮಡಿಸಿತ್ತು. ತಾನೂ ಸವಿದಳು. ಅವನ ಕೈಯೊತ್ತಿ ಒತ್ತಾಗಿ ಮತ್ತೆ ಕುಳಿತಳು. ಅವಳ ಚೆಂದುಟಿಗೆ ತನ್ನ ತುಟಿಯನ್ನು ಅವನು ಮೆತ್ತಗೆ ಒತ್ತಿದ. ಅವಳ ಮುಖ ನಸುರಂಗಾಯಿತು. ಅವನ ಅಂಗಾಂಗ ತುಸು ಬಿಸಿಯಾಯಿತು. ಅವಳು ಕರಬಂಧನವನ್ನು ಮೆಲ್ಲನೆ ಸಡಿಲಿಸಿ ಬಿಡಿಸಿದಳು. ಬಟ್ಟೆ ಬದಲಾಯಿಸಿಕೊಂಡು ಬರುತ್ತೇನೆ ಎಂದು ಪಕ್ಕದ ಕೊಠಡಿಗೆ ಹೋದಳು. ನಿರಾಭರಣ ಸುಂದರಿಯಾಗಿ ಬಿಳಿ ತೆಳು ಸೀರೆ ಧರಿಸಿ ಬಂದಳು. ಸಾಮೀಪ್ಯೋತ್ಕಂಠನಾಗಿದ್ದ ಅವನ ಪಕ್ಕದಲ್ಲೊತ್ತಿ ಕುಳಿತಳು. ಜ್ವಲಿಸುತ್ತಿದ್ದ ಮಂದ ಪ್ರಕಾಶದಲ್ಲಿ ಅವಳ ಮೈಕಾಂತಿ ಪ್ರಜ್ವಲಿಸುತ್ತಿತ್ತು. ಅವಳು ಅಪ್ಸರೆ ಎಂಬ ಭ್ರಾಂತಿ ಹುಟ್ಟಿಸುತ್ತಿತ್ತು. ಕಾಂತಣ ಅವಳನ್ನು ಬರಸೆಳೆದ. ನೀಳ್ದೋಳುಗಳಿಂದ ಆಲಂಗಿಸಿ ಬಿಗಿದಪ್ಪಿದ. ಅವಳ ನಳನಳಿಸುವ ನಳಿರ್ದೋಳುಗಳು ಅವನ ದೇಹವನ್ನು ಮೆತ್ತನೆ ಸುತ್ತಿದುವು. ಮಿಡಿ ನೆಲೆ ಮೊಲೆಗಳು ವಕ್ಷಸ್ಥಳವನ್ನು ಒತ್ತಿದವು. ಅವಳ ಸಾಮೀಪ್ಯದಿಂದ ಉದಯವಾದ ಮೋಹ ಸ್ಪರ್ಶದಿಂದ ಉದ್ದೀಪಿತವಾಯಿತು. ಆಲಿಂಗನದಿಂದ ಉನ್ಮತ್ತವಾಯಿತು. ಅವನ ಬಲವಾದ ಬಾಹು ಬಂಧನದಲ್ಲಿ ಸಿದ್ದು ದೇಹಾರ್ಪಣೆ ಮಾಡಿದಳು. ಅವನೊಂದಿಗೊಂದಾದಳು. ಬಿಡಿಸಲೆಳಸದೆ ಮೋಹಕ ಭಂಗಿಯಲ್ಲಿ ಮೈಚೆಲ್ಲಿದಳು. ಕೋಮಲಕರ ಪಲ್ಲವಗಳನ್ನು ಅವನ ಬೆನ್ನ ಮೇಲಾಡಿಸಿದಳು. ಪೆರಳ್ ಮೊಗ್ಗುಗಳಿಂದ ಅವನ ಮುಖವನ್ನು ಸವರಿದಳು. ಕಾಂತಣ ಅವಳ ಅಧರಾಮೃತ ಪಾನಲೋಲುಪನಾದ. ಅವಳ ಮಧುರ ರುಧಿರ ಅದರಗಳನ್ನು ತನ್ನದರಗಳಿಂದ ಒತ್ತಿ ಚುಂಬಿಸಿದ. ತಣಿಯದೆ ದಣಿಯದೆ ಮತ್ತೆ ಮತ್ತೆ ಒತ್ತಿ ಒತ್ತಿ ಚುಂಬಿಸಿದ. ಅವರ ಪರಿವೆ ಇಲ್ಲದೆ ಕತ್ತಲಾಗಿ ಬಹುಹೊತ್ತು ಸರಿದಿತ್ತು. ಸರಿರಾತ್ರಿ ಸಮೀಪಿಸಿತ್ತು. ಪರ್ಯಂಕ ಅವನ ಮನಸೆಳೆಯುತ್ತಿತ್ತು. ಆದರೆ ಬೀಡಿನ ದಾರಿ ಕರೆಯುತ್ತಿತ್ತು. ಅವನು ಬೀಡಿನ ದಾರಿ ಹಿಡಿದು ನಡೆದ. ಅವನಿಗೆ ವೇಶ್ಯ ಪ್ರೇಮದ ಪ್ರಥಮ ಪ್ರೇರಣೆಯಾಯಿತು. ಪರಿಚಯವಾಯಿತು. ಸುಖಾಸ್ವಾದನೆಯಾಯಿತು. ಅವನು ಉತ್ತೇಜಿತನಾದ, ಉತ್ಸಾಹಿತನಾದ. ಸರಿರಾತ್ರಿ ಕಳೆದು ಬಹಳ ಹೊತ್ತಾದ ಮೇಲೆ ಬೀಡು ಸೇರಿದ. ಶಂಕರಿ ಮಗನ ಆಗಮನ ಕಾತರೆಯಾಗಿ ದಾರಿ ನೋಡುತ್ತಿದ್ದಳು. ನಡುರಾತ್ರಿ ಕಳೆಯಿತು.
ಏನಾಯಿತು ಕಾಂತಣ್ಣ? ಏಕಿಷ್ಟು ಹೊತ್ತಾಯಿತು ಎಂದು ಕಳಕಳಿಯಿಂದ ಕೇಳಿದಳು. ತಾಯಿಯ ಕಾತರ ಅವನನ್ನು ಚುಚ್ಚಿತು. ಅಮ್ಮ, ಆಡಳಿತ ವ್ಯವಹಾರವೆಂದರೆ ಹಾಗೆ. ಆಪ್ತರೊಬ್ಬರನ್ನು ನೋಡಬೇಕಾಯಿತು. ನಮ್ಮ ಸಮಯಕ್ಕೆ ಅವರು ಸಿಗುವರು. ಕಾದೆ, ನೋಡಿದೆ, ಮಾತಾಡಿ ಕೆಲಸ ಮುಗಿಸಿದೆ. ಹೊತ್ತಾಯಿತು ಅಷ್ಟೇ. ಇದಕ್ಕೆಲ್ಲ ನೀವು ಭಯಪಡಬೇಡಿ ಎಂದು ಸಮಾಧಾನಿಸಿದ. ನೀನು ಪೇಟೆಗೆ ಬೇಗನೆ ಹೋಗು, ಕೆಲಸ ಜಾಗ್ರತೆ ಮುಗಿಸು, ಸಕಾಲಕ್ಕೆ ಮನೆ ಸೇರು ಎಂದು ಶಂಕರಿ ಬುದ್ಧಿಮಾತು ಹೇಳಿದಳು. ಮರುದಿನ ಬೆಳಗ್ಗೆ ಗಂಜಿ ಊಟದ ಸಮಯದಲ್ಲಿ ಶಂಕರಿ ಕಾಂತಣ್ಣನ ಕೈ ನೋಡಿದಳು. ಉಂಗುರವೆಲ್ಲಿ ಎಂದಳು. ಕಾಂತಣ್ಣ ಬೆರಗಾದವನಂತೆ ನಟಿಸಿದ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.